అక్కడంగాశీలోన రాజమందిరాంగణమునన్ గుండెల కలితమగుచుంబడియున్న తలంజూచి పౌరజనంబులు దమరాజు తలయంగాదనగా నెరింగి చెప్పినన్ నా నృపు జీవితేశ్వరుడును సుతులు బంధువులును హితులు గూడి మొనసి హాహాకారమున నేర్చి రత్తరిందత్తనూభవుండు సుదక్షిణుండు వెలయందండ్రికింబరలోక విధులు నర్చి జనకు ననిలో వధించిన చక్రపాణి నడరి మర్దింపనగు ఉపాయంబుదలచి చతురుండగునట్టి తన పుರೋಹಿತನು ಬಿಳಿಚಿ. ಪೌಂಡ್ರಕ ವಾಸುದೇವನಿಗೇನೋ ಮೋಕ್ಷ ಸಿಕ್ತು. ಅವನಿಗೆ ಸಹಾಯಕನಾದಂತಹ ಕಾಶಿರಾಜನ ತಲೆಯನ್ನ ಕೃಷ್ಣ ತನ್ನ ಚಕ್ರದಿಂದ ಕತ್ತರಿಸಿ ಅದು ನೆಲಕ್ಕೆ ಬೀಳದೆ ಇರೋ ರೀತಿಯಲ್ಲಿ ಅದನ್ನ ಚೆಂಡಿನಂತೆ ಆ ಕಾಶಿರಾಜನ ಅರಮನೆಯ ಅಂಗಳದಲ್ಲಿ ಬೀಳುವ ರೀತಿಯಲ್ಲಿ ಮಾಡ್ತಾನೆ. ಈಗ ಅದು ಬಂದು ಆ ಕಾಶಿರಾಜನ ಮಂದಿರಾಂಗಣದಲ್ಲಿ ಬಿದ್ದಿದೆ. ಅಕ್ಕಡಂಗಾಶಿಲೋ ನಾ ರಾಜು ಮಂದಿರಾಂಗಣಮುನಂ ಗುಂಡಲ ಕಲಿತ ಮಗುಚುಂಬಡಿಯುನ್ನ ತಲಂಜೂಚಿ. ಆ ಒಂದು ಖಂಡಿಸಲ್ಪಟ್ಟಂತಹ ತಲೆ ಮಾತ್ರ ಬಂದು ಬಿದ್ದಿದೆ, ಮುಂಡ ಇಲ್ಲ. ಎಷ್ಟು ಬೇಸರ ಆಗುತ್ತಲ್ಲ ನೋಡಿದವ್ರಿಗೆ. ಗುಂಡಲ ಕಲಿತ ಅಂದ್ರೆ ಅದನ್ನ ನೋಡಿದವ್ರಿಗೆಲ್ಲ ಕ್ಷೋಭೆ ಉಂಟು ಮಾಡ್ತಾ ಇದೆ, ದುಃಖ ಉಂಟು ಮಾಡ್ತಾ ಇರುವ ಹಾಗೆ ಬಂದು ಬಿದ್ದಿದೆ ಆ ತಲೆ. ಅದನ್ನ ನೋಡಿದಂಥ ಪೌರಜನರು, ಅಯ್ಯೋ ಇದೇನಿದು ನಮ್ಮ ರಾಜನ ಶಿರಸ್ಸಿದ್ದಾಗಿದೆಯಲ್ಲ ಅಂತ, ಹೌದು ಅಲ್ಲ ಅಂತ ಪಾಪ ಇಲ್ಲ ಹೌದು ಅನ್ನೋಕ್ಕೆ ಮನಸ್ಸು ಬಾರದೆ ನೋಡ್ತಾ ಇರ್ತಾರೆ. ಆಮೇಲೆ ಅರ್ಥ ಆಗುತ್ತೆ ಅದು ಕಾಶಿರಾಜನದೇ ಶಿರಸ್ಸು ಖಂಡಿಸಲ್ಪಟ್ಟಿದೆ ಅಂತ ಅರ್ಥ ಆಗುತ್ತೆ. ಆಗ ಅದನ್ನು ತಿಳಿದಂತಹ ಆ ರಾಜನ ಕಾಶಿರಾಜನ ಸಾಮಂತರು, ಸುತರು, ಮಕ್ಕಳು, ಬಂಧುಗಳು, ಹಿತರು ಎಲ್ಲರೂ ಕೂಡ ಕೂಡಿ ಒಂದು ಕಡೆ ಹಾಹಾಕಾರ ಮಾಡ್ಕೊಂಡು ಅಳ್ತಾ ಇದ್ದಾರೆ. ಮೊನಸಿ ಅಂದ್ರೆ ಎಲ್ಲರೂ ಒಟ್ಟಿಗೆ ಒಂದು ಕಡೆ ಬಂದಿದ್ದಾರೆ, ಅಳ್ತಾ ಇದ್ದಾರೆ, ದುಃಖ ಪಡ್ತಾ ಇದ್ದಾರೆ. ಆಗ ಆ ಕಾಶಿರಾಜನ ಮಗನಾದಂಥ ಸುದಕ್ಷಿಣ ಅನ್ನತಕ್ಕಂಥವನು ತತ್ತನೂಭವುಂಡು ಸುದಕ್ಷಿಣುಂಡು ಬೆಳೆಯಂದಂಡ್ರಿಕೆ ಪರಲೋಕ ವಿದುಲು ನರ್ಚಿ. ಅವನು ತಕ್ಷಣ ತನ್ನ ತಂದೆಗೆ ಪರಲೋಕ ವಿಧಿಗಳನ್ನ, ಔರ್ಧ್ವದೇಹಿಕ ಕ್ರಿಯೆಗಳನ್ನೆಲ್ಲ ಕ್ರಮ ಪ್ರಕಾರವಾಗಿ ಆಚರಿಸ್ತಾನೆ. ಆಚರಣೆ ಮಾಡಿ ಜನಕು ನನಿಲೋ ವಧಿಂಚಿನ ಚಕ್ರಪಾಣಿ ನಡರಿ ಮರ್ದಿಂಪದ ಗುನುಪ ಎಂಬುದಲಚಿ ತನ್ನ ಜನಕನನ್ನ, ತಂದೆಯನ್ನ ಅನಿಲೋ, ಅನಿ ಅಂತಂದ್ರೆ ಯುದ್ಧ, ಅನಿಲೋ ಅಂದ್ರೆ ಯುದ್ಧದಲ್ಲಿ ವಧಿಸಿದಂತಹ ಆ ಚಕ್ರಪಾಣಿಯಾದಂತಹ ಶ್ರೀಕೃಷ್ಣನನ್ನ, ಕೃಷ್ಣನ ಮೇಲೆ ಯುದ್ಧಕ್ಕೆ ಹೋಗ್ತೀನಿ, ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತೆಲ್ಲ ಯೋಚನೆ ಮಾಡಿಕೊಂಡು ಸಿಟ್ಟಿನಿಂದ ಕುದೀತಾ ಇರ್ತಾನೆ. ನನ್ನ ತಂದೆಗಿಂತ ಗತಿ ತನ್ನಲ್ಲ ಕೃಷ್ಣ ಅಂತ. ತಗುನು ಉಪಾಯ ಎಂಬುದಲಚಿ, ಅದಕ್ಕೆ ಏನು ಮಾಡಬೇಕು, ಹೇಗೆ ಕೃಷ್ಣನನ್ನ ಆಕ್ರಮಿಸ್ಕೊಳ್ಬೇಕು, ಅವನು ಹೇಗೆ ಕೃಷ್ಣನನ್ನು ಅಣಗಿಸ್ಬೇಕು ಅಂತೆಲ್ಲ ಯೋಚನೆ ಮಾಡಿ ಚತುರುಂಡಗು ನಟ್ಟಿ ತನ್ನ ಪುರೋಹಿತುನಿ ಪಿಲಿಚಿ, ಒಬ್ಬ ಬುದ್ಧಿವಂತನಾದಂತಹ ಪಂಡಿತನಾದಂತಹ ತನ್ನ ಪುರೋಹಿತನನ್ನ ಕರೆಸಿದ ಆ ಸುದಕ್ಷಿಣ ಕಾಶಿರಾಜನ ಮಗ. ಅತಂಡು ದಾನನು ಜನಿ ಪಶುಪತಿ ಪದ ಸರಸಿಜ ಮುಲುಕುನು ಪ್ರಮದముతో నానతుండై దేవుని బహుగతులం భూజింపన్ అతడు కరుణాన్వితుండై మెచ్చి తినేవరమైనను నిత్యదనను వేడుమనినాన్. ఈశ్వర నిన్ను నచ్చిన రక్షింతువు పొరపొచ్చము సేక మహేష పురహరాయ భవ దేవా మజ్జనకుని వసుదేవాత్మజుండాజిలో వధించెను. నేనా గోవుందిను ననిలోపలని ఏ విధముగా గెలుతును ఆనతీవే పురారి. ಅತಂಡು ದಾನುನು ಜನಿ, ಆ ಪುರೋಹಿತ ಮತ್ತೆ ಈ ಕಾಶಿರಾಜನ ಮಗನಾದಂಥ ಸುದಕ್ಷಿಣ ಇಬ್ಬರು ಹೊರಟರು. ಕಾಶಿಯಲ್ಲಿ ಪಶುಪತಿ ಮಂದಿರಕ್ಕೆ ಹೋದ್ರು. ಪಶುಪತಿ ಸರಸಿಜ ಮುಲುಕುನು ಪ್ರಮದಮುತೋ ನಾನತುಂಡೈ. ಆ ಪಶುಪತಿ ಅಂತಂದ್ರೆ ಶಿವನ ಪಾದಾರವಿಂದಗಳಲ್ಲಿ ಶರಣು ಹೊಕ್ಕಿ ಆ ದೇವನನ್ನ ಬಹುಗತಲಂ ಪೂಜಿಂಪ, ಬಹುವಿಧಗಳಿಂದ ಪೂಜಿಸಿ ಬೇಡಿಕೊಂಡ. ಆಗ ಆ ಪರಮೇಶ್ವರ ಕರುಣಾನ್ವಿತನಾದ, ಅತಂಡು ಕರುಣಾನ್ವಿತುಂಡೈ ಮೆಚ್ಚಿತಿ ನೇವರಮೈನೆನು ನಿಚ್ಚದನನು ಬೇಡುಮನಿ ನನ್.
ನಾನು ನಿನ್ನ ಪೂಜೆಗಳಿಗೆ, ನಿನ್ನ ಒಂದು ನಿಷ್ಠೆಗೆ, ಮೆಚ್ಚಿದ್ದೀನಿ. ಯಾವ ವರ ಬೇಕಾದರೂ ಕೇಳ್ಕೊ ಅಂತ ಹೇಳ್ದ ಈಶ್ವರ. ಆಗ ಈ ಸುದಕ್ಷಿಣ ಏನು ಹೇಳ್ದ ಅಂದರೆ, ಈಶ್ವರ ನಿನ್ನನ್ನಚ್ಚಿನ ರಕ್ಷಿಂತು ಪೊರಪೊಚ್ಚಮು ಸೇಕ ಮಹೇಶ ಪುರಹರ ಅಭವ. ಹೇ ಅಭವ, ಪುರಹರ, ಮಹೇಶ್ವರ, ನಿನ್ನನ್ನು ನಂಬಿದವ್ರಿಗೆ ನೆಚ್ಚಿನ, ನಿನ್ನನ್ನು ನಂಬಿಕೊಂಡ್ರೆ ರಕ್ಷಿಂತು ಪೊರಪೊಚ್ಚು ಲೇಖ. ಪೊರಪೊಚ್ಚಮು ಅಂತಂದರೆ ಡಿಸೀಟ್ ಮಾಡೋದು, ಕಪಟ, ಫ್ರಾಡ್ ಮಾಡೋದು. ಅಂದರೆ ರಕ್ಷಿಸ್ತೀನಿ ಅಂದ್ಬಿಟ್ಟು ಇಲ್ಲ ಅಂದ್ಬಿಡೋದು. ಆ ರೀತಿ ಎಲ್ಲ ನೀನೇನು ಮಾಡಲ್ಲ ತಂದೆ. ನಿನ್ನನ್ನು ನಂಬಿದರೆ ಸಾಕು, ನೀನು ಖಂಡಿತವಾಗಿ ರಕ್ಷಿಸ್ತೀಯ. ಈಶ್ವರ ನಿನ್ನನ್ನಚ್ಚಿನ ರಕ್ಷಿಂತವು ಪೊರಪೊಚ್ಚಮು ಸೇಕ. ದೇವ ಮಜ್ಜನಕುನಿ ವಸುದೇವಾತ್ಮಜುಂಡಾಜಿಲೋ ವಧಿಂಚೆನು. ಸ್ವಾಮಿ, ನನ್ನ ಜನಕನಾದ ಕಾಶಿರಾಜನನ್ನ ಈ ವಸುದೇವನ ಮಗನಾದಂತಹ ಕೃಷ್ಣ ಆಜಿಯಲ್ಲಿ ಅಂತಂದರೆ ಯುದ್ಧದಲ್ಲಿ ವಧಿಸಿಬಿಟ್ಟಿದ್ದಾನೆ. ನೇನಾ ಗೋವಿಂದುನಿ ನನಿಲೋಪಲ ನೇವಿದ ಮುನಗೆಲುತುನು ಆನತೀವೇ ಪುರಾರಿ. ನಾನು ಆ ಗೋವಿಂದನನ್ನು ಸೋಲಿಸಲೇಬೇಕು ಯುದ್ಧದಲ್ಲಿ. ಅನಿ ಅಂತಂದರೆ ಯುದ್ಧ. ಆ ಯುದ್ಧದಲ್ಲಿ ಯಾವ ರೀತಿಯಾಗಿ ನಾನು ಆ ಗೋವಿಂದನನ್ನು ಸೋಲಿಸಬಹುದು, ದಯವಿಟ್ಟು ನನಗೆ ಒಂದು ಆಣತಿಯನ್ನು ಕೊಡು, ನನಗೆ ಅನುಗ್ರಹಿಸು ಅಂತ ಪುರಾರಿಯಾದ ಈಶ್ವರನನ್ನ, ಮಹೇಶನನ್ನ ಈ ಕಾಶಿರಾಜನ ಮಗನಾದಂಥ ಸುದಕ್ಷಿಣ ಬೇಡಿಕೊಂಡ. ಅನಿನ ಶಂಕರುಂಡ ತನಿಕಿನನಿ ಅನಘು ನೀವು ಋತ್ವಿಜುಲನು ಭೂಸುರಾವಳಿಯುನು ಬ್ರೀತಿನ್ ಅಭಿಚಾರಮೊನರಿಂಪ ಭೂತಯುಕ್ತುಂಡಗುಚು ನನಲುಂಡು ದೀರ್ಚು ನೀ ಅಭಿಮತಂಬು. ಈ ರೀತಿಯಾಗಿ ನಾನು ಯಾವ ರೀತಿ ಗೋವಿಂದನನ್ನ ಯುದ್ಧದಲ್ಲಿ ಗೆಲ್ಲಬೇಕು ಅದನ್ನ ಉಪಾಯ ದಯವಿಟ್ಟು ತಿಳಿಸಪ್ಪ ಮಹೇಶ್ವರ ಅಂತ ಕೇಳ್ಕೊಂಡ ಸುದಕ್ಷಿಣ. ಆಗ ಶಂಕರ ಅವನ ಭಕ್ತಿಗೆ ಮೆಚ್ಚಿದ್ದ ಅಲ್ವಾ ಪುರಹರ. ಅವನೇನು ಮಾಡ್ದ, ಹೇ ಅನಘ, ನೀನು ಋತ್ವಿಜರು ಮತ್ತು ಭೂಸುರಾವಳಿ, ಇನ್ನು ಮಿಕ್ಕನಾದ ಪುರೋಹಿತರು ಬ್ರಾಹ್ಮಣರು ಎಲ್ಲರೂ ಸೇರಿಕೊಂಡು, ಋತ್ವಿಜರು ಎಲ್ಲರೂ ಸೇರಿಕೊಂಡು ಪ್ರೀತಿನ್ ಅಭಿಚಾರ ಮೊನರಿಂಪ, ಅಭಿಚಾರ ಕ್ರಮದಿಂದ ನೀನು ಪೂಜೆ ಮಾಡು. ಆಗ ಭೂತಯುಕ್ತನಾದಂತಹ ಅನಲುಂಡು, ಆ ಭೂತಗಣಗಳ ಶಕ್ತಿಯಿಂದ ಒಡಗೂಡಿದಂತಹ ಆ ಅಗ್ನಿ ನಿನ್ನ ಅಭಿಮತವನ್ನು ತೀರಿಸ್ತಾನೆ ಅಂತ ಹೇಳ್ದ ಈಶ್ವರ. ಅನಿನ ನಾ ಚಂದ್ರಮೌಳಿ ವಾಕ್ಯಮೂಲ ಭಂಗಿ ಭೂರಿ ನಿಯಮಮುತೋ ನಭಿಚಾರ ಹೋಮ ಮೊನರಂಗಾವಿಂಪ ಅಗ್ನಿ ಯಥೋಚಿತ ಮುಗಂಜಳಗಿ ದಕ್ಷಿಣ ವಲಮಾನ ಶಿಖಿಲ ವಿಲಿಂಗೆ. ಆ ಚಂದ್ರಮೌಳಿಯ ಒಂದು ಆಜ್ಞೆಯಂತೆ, ಅವನ ಅನುಗ್ರಹದಂತೆ, ಅವನು ಹೇಳಿದ ಪ್ರಕಾರನೇ ಏನು ಮಾಡ್ದ ಈ ಸುದಕ್ಷಿಣ, ಭೂರಿ ನಿಯಮ ಮತ್ತು ಹೆಚ್ಚಾದ ಉಗ್ರವಾದ ನಿಯಮಗಳಿಂದ ಅಭಿಚಾರ ಹೋಮ ಮಾಡ್ದ. ಅಗ್ನಿಯಲ್ಲಿ ಅಭಿಚಾರಕ್ಕೆ ಹೋಮ ಮಾಡಿದ್ರೆ ಆಗ ಅದರಿಂದ ಸುಪ್ರೀತನಾದಂತಹ ಅಗ್ನಿ ಯಥೋಚಿತವಾಗಿ ದಕ್ಷಿಣ ವಲಮಾನ ಶಿಖಿಲ ವೆಲಿಗೆ, ಆ ದಕ್ಷಿಣಾಗ್ನಿ ಅನ್ನತಕ್ಕಂತಹವನು ಚೆನ್ನಾಗಿ ಜಾಜ್ವಲ್ಯಮಾನವಾಗಿ ಪ್ರಕಾಶವಾಗಿ ದಕ್ಷಿಣಾವರ್ತ ಜ್ವಾಲೆಗಳಿಂದ ಬೆಳಗಿದ ಅಗ್ನಿ ಭಟ್ಟಾರಕ. ಅಂದು ದಾಮ್ರ ಶ್ಮಶ್ರು ಕೇಶ ಕಲಾಪಂಬುಲುನು అశని సంకాశంబులైన నిడు కోరులును నిప్పలుప్పతిల్లు చూడ్కులను ముడివడిన బోములును జెవురించిన మొగంబును గలిగి కృత్య అతి రౌద్రాకారంబునం బ్రజ్వరిల్లుచు గుండంబు వెలువడి అనుదిన నిహన్యమాన ప్రాణి రక్తారుణ మృత్యు కరవాలంబులీలంజూపట్టు నాలుకను సెలవుల నాకికొనుచున్ అగ్ని కీలాభీలంబగు శూలంబు గేలందాల్చి భువన కోలాహలంబుగా నార్చుచున్ ఉత్తాల తాళ ప్రమాణ పాదద్వయ హతులం దూలు పెంధూళి నింగిం రింగ భూతంబులు సేవింపన్ నగ్నవేషయై నిజ విలోచన సంజాత సముద్ధూత నిఖిల భయంకర జ్వాలికా జాలంబున దిశా జాలంబు నోళింబ్రేల్చుచు ఉద్వేగ గమనంబున నగధరు నగరంబుల కరగుదేరన్ పౌరజనంబులు భయాకుల మానసులై దావదాహును నింగని పరచు వనంమృగంబులం చాడ్పునం భరచి సుధర్మాభ్యంతరంబున జూదంబాడు దామోదరు నింగని రక్షరక్షేతి రవంబుల నార్తులై కృష్ణ కృష్ణ
పెనుమంటలంబురంబుగాల్చం ప్రళయాగ్నిసనుదెంచన్ అనన్ వారింజూచి ఓడకొడకుండని భయంబుని వారించి సర్వరక్షకుండైన పుండరీకాక్షుండు జగదంతరాత్ముండుగావునందద్వృత్తాంతంబంతయూదన దివ్య చిత్తంబున నెరింగి కాశీరాజపుత్ర ప్రేరితయైన అమ్మహాకృత్యను నిగ్రహింపందలంచి నిజ పార్శ్వవర్తి అయ్యున్న దివ్య సాಧನಂಬುಗನುಂಗುನಿ ಎప్పుడు ಆ ಅಭಿಚಾರ ಹೋಮದಿಂದ ಶಿವನ ಭೂತಗಣಗಳಿಂದ ಪ್ರೇರಿತವಾಗಿ ಅದರಿಂದ ಸುತ್ತುವರೆದು ಬಂದಂಥ ವಿಶೇಷವಾದಂತಹ ಒಂದು ಅನಲ ಶಕ್ತಿ. ಆ ಶಕ್ತಿಯ ಹೆಸರೇನಪ್ಪ ಅಂತಂದ್ರೆ ಕೃತ್ಯ ಅಂತ ಅನ್ನತಕ್ಕಂಥದ್ದು. ಅದರ ರೌದ್ರತೆ ಭೀಕರತೆ ಹೇಗಿದೆ ಅನ್ನೋದನ್ನ ತಮ್ಮ ಶಕ್ತ ಪದ ಜಾಲದಿಂದ ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ ಪೋತನಾಮಾತ್ಯರು. ಅಂದ್ರೆ ಅವರು ಹೋಮ ಮಾಡಿದ್ರಲ್ಲ, ಆ ಹೋಮಕುಂಡದಿಂದ ತಾಮ್ರಶ್ಮಶ್ರು ಕೇಶ ಕಲಾಪಂಬುಲುನು ಕೆಂಪಗೆ ಒಳ್ಳೆ ಕೆಂಜಗಿರತಕ್ಕಂತಹ ಮೀಸೆ ಗಡ್ಡ ಕೇಶಗಳು ಇಟ್ಕೊಂಡು ಅದೇ ಅಷ್ಟು ಕೆಂಪಗಿದ್ರೇ ಸಾಕು, ತಾಮ್ರದಂತಿರೋ ಕೂದಲು ಕಂಡ್ರೆ ಅದೇ ಒಂದು ಭಯಂಕರಗತೆಯನ್ನು ಹುಟ್ಟಿಸುತ್ತದೆ. ಅಶನಿ ಸಂಕಾಶಂಬುಲೈನ ನಿಡು ಕೋರುಲುನು ಒಳ್ಳೆ ಕೋರೆಗಳು ಹೇಗಿದೆಯಪ್ಪ ಅಂತಂದ್ರೆ ಕೋರೆ ಹಲ್ಲುಗಳು ಒಳ್ಳೆ ಸಿಡಿಲು ಬಂದಾಗ ಬರುತ್ತಲ್ಲ ಆ ರೀತಿಯಾಗಿದೆ. ಅಂದ್ರೆ ಅಷ್ಟು ವಜ್ರಾಯುಧಗಳ ತರಹ ಇದೆ ಅದು. ನಿಪ್ಪುಲುಪ್ಪತಿಲ್ಲು ಚೂಡ್ಕುಲನು ಕಣ್ಣಿನ ದೃಷ್ಟಿ ಕಣ್ಣುಗಳು ಹೇಗಿದೆಯಪ್ಪ ಅಂದ್ರೆ ಕೆಂಡ ಸುರಿತಾ ಇರೋ ರೀತಿಯಲ್ಲಿದೆ. ಮುಡಿವಡಿನ ಬೋಮುಲನು, ಬೋಮ ಅಂತಂತಂದ್ರೆ ಹುಬ್ಬು ಗಂಟಿಟ್ಕೊಂಡಿದೆ. ಜವುರಿಂಚಿನ ಮೊಗಂಬುನು ಗಲಿಗಿ ಕೃತ್ಯ ಅತಿ ರೌದ್ರಾಕಾರಂಬುನಂ ಪ್ರಜ್ವರಿಲ್ಲುಚುನ್. ಆ ಮುಖ ಎಲ್ಲ ಆ ಕ್ರೋಧದಿಂದ ಕೆಂಪಾಗಿ ಒಳ್ಳೆ ಹೊಳಿತಾ ಇದೆ. ಅಂತಹ ಮುಖವನ್ನ ಹೊಂದಿದಂಥ ಕೃತ್ಯ ಅನ್ನತಕ್ಕಂಥ ಶಕ್ತಿ ಅತಿ ರೌದ್ರಾಕಾರದಿಂದ ಪ್ರಜ್ವಲಿಸ್ತಾ ಆ ಹೋಮಕುಂಡದಿಂದ ಹೊರಗೆ ಬಂತು. ವೆಲುವಡಿ ಅನುದಿನ ನಿಹನ್ಯಮಾನ ಪ್ರಾಣಿ ರಕ್ತಾರುಣ ಮೃತ್ಯು ಕರವಾಲಂಬುಲೀಲಂಜೂಪಟ್ಟು ನಾಲ್ಕುನು ಸೆಲವುಲ ನಾಕಿಕೊನುಚುನ್. ಪ್ರತಿದಿನವೂ ಕೂಡ ಅಂತಕನಿಗೆ ಏನು ಕೆಲಸ? ನಿಹನ್ಯಮಾನ ಪ್ರಾಣಿ, ಎಲ್ಲ ಪ್ರಾಣಿಗಳನ್ನ ಕೊಂದು ಅದರ ರಕ್ತದಿಂದ ಕೆಂಪಾದಂಥ ಮೃತ್ಯುಕರವಾಲ ಅಂದ್ರೆ ಆ ಮೃತ್ಯು ದೇವತೆಯ ಕೈಯಲ್ಲಿರ್ತಕ್ಕಂಥ ಕತ್ತಿಯಂತೆ ಇದೆಯಂತೆ ಅದರ ನಾಲಿಗೆ, ಆ ಕೃತ್ಯದ ನಾಲಿಗೆ. ಅಂತಹ ನಾಲಿಗೆ ಹೊರಕ್ಕೆ ಚಾಚಿಕೊಂಡು ಸೆಲವುಲ ನಾಕಿಕೊನುಚು. ಈ ತುಟಿ ಅಂಚುಗಳು, ಎರಡು ತುಟಿಗಳು ಸೇರ್ತಕ್ಕಂತಹ ಪ್ರದೇಶನ ನೆಕ್ಕೊಳ್ತಾ ಇದೆ. ಆ ಕೆಂಪಾಗಿ ಮೃತ್ಯುವಿನ ಕೈಯಲ್ಲಿನ ಕತ್ತಿಯಂತೆ ಹೊಳಿತಾ ಇದೆ ಅದರ ನಾಲ್ಗೆ. ಅದರಿಂದ ತುಟಿಯ ತುದಿಗಳನ್ನ ನೆಕ್ಕಿಕೊಳ್ತಾ ಇದೆ. ಅಗ್ನಿ ಕೀಲ ಭೀಲಂಬಗು ಶೂಲಂಬು ಗೇಲಂದಾಲ್ಚಿ, ಅಗ್ನಿ ಜ್ವಾಲೆಗಳು ಹೊರಗಡೆ ಹಾಕ್ತಾ ಇದೆ. ಅದರ ಕೈಯಲ್ಲಿ ಧರಿಸಿರೋ ಕೇಲ ಅಂದ್ರೆ ಕೈ, ಅದು ಕೈಯಲ್ಲಿ ಧರಿಸಿರೋ ಶೂಲ ಕೂಡ ಅಗ್ನಿ ಜ್ವಾಲೆಗಳನ್ನ ಕಕ್ತಾ ಇದೆ. ಭುವನ ಕೋಲಾಹಲಂಬುಗ ಆರ್ಚುಚು ನುತ್ತಾಲ ತಾಲ ಪ್ರಮಾಣ ಪಾದದ್ವಯ ಹತುಲನ್. ಅದರ ಕಾಲುಗಳು ತಾಳ ಪ್ರಮಾಣ ಅಂದ್ರೆ ಒಂದು ತಾಳೆ ಮರದಷ್ಟೆತ್ತರ ಕಾಲುಗಳಂತೆ. ಎಲ್ಲರನ್ನೂ ಭುವನ ಕೋಲಾಹಲಂಬುಗಾನ ಆರ್ಚುಚು, ಇಡೀ ಭೂಮಂಡಲವೆಲ್ಲವೂ ಕೂಡ ಕೋಲಾಹಲ ಉಂಟಾಗಬೇಕು, ಅಲ್ಲೋಲ ಕಲ್ಲೋಲವಾಗಬೇಕು. ಆ ರೀತಿ ಅರ್ಚ್ಕೊಳ್ತಾ ಅಷ್ಟು ಎತ್ತರ ಇದ್ದಂತಹ ಆ ಕಾಲುಗಳಿಂದ ಅದು ನಡೆದು ಬರ್ತಾ ಇದೆ ಕೃತ್ಯ. ಅದರಿಂದ ಹೊರಟಂತಹ ಧೂಳು ಪೆಂಧೂಳಿ ನಿಂಗಿಂಬ್ರಿಂಗ, ಅದರ ಕಾಲು ಅದು ಒಂದೊಂದು ಧಪ್ ಧಪ್ ಅಂತ ಹೆಜ್ಜೆ ಹಾಕೊಂಡು ಬರ್ತಾ ಇದ್ರೆ ಎದ್ದಂತಹ ಧೂಳು ಆಕಾಶವನ್ನೆಲ್ಲ ಆವರಿಸಿ ಮುಚ್ಚಿ ಹಾಕ್ಬಿಟ್ಟಿದೆ. ನಿಂಗಿಂಬ್ರಿಂಗ ಭೂತಂಬುಲು ಸೇವಿಂಪ ನಗ್ನವೇಶಯೈ. ಆ ಶಿವನ ಭೂತಗಣಗಳು ಈ ಕೃತ್ಯ ಅನ್ನತಕ್ಕಂಥ ಶಕ್ತಿಯನ್ನ ಸೇವಿಸ್ತಾ ಇದೆ ಸುತ್ತಲೂ. ಅದು ನಗ್ನವೇಷದಲ್ಲಿದೆ. ನಿಜ ವಿಲೋಚನ ಸಂಜಾತ ಸಮುದ್ಧೂತ ನಿಖಿಲ ಭಯಂಕರ ಜ್ವಾಲಿಕಾ ಜಾಲಂಬುನ ದಿಶಾ ಜಾಲಂಬುನೊಲಿನ್ ಬ್ರೇಲ್ಚುಚು. ನಿಜ ವಿಲೋಚನ, ಅದರ ಕಣ್ಣುಗಳಿಂದ ಸಮುದ್ಧೂತವಾಗ್ತಾ ಇದೆ ಭಯಂಕರವಾದಂಥ ಜ್ವಾಲೆಗಳ ಜಾಲ
ಅಂದರೆ ಒಂದರಿಂದ ಒಂದು ಭಯಂಕರವಾದ ಅಗ್ನಿ ಜ್ವಾಲೆಗಳು ಅದರ ಕಣ್ಣಿನಿಂದ ಹೊರಬೀಳ್ತಾ ಇದೆ. ಅದರಿಂದ ದಿಶಾಜಾಲಂಬು ನೋಲಿಂಬ್ರೇಲ್ಚುಚು, ದಿಕ್ಕು ದಿಕ್ಕುಗಳನ್ನು ಎದುರಿಗೆ ಬಂದದ್ದನ್ನೆಲ್ಲ ಸುಟ್ಟು ಭಸ್ಮ ಮಾಡ್ತಾ ಬರ್ತಾ ಇದೆ ಅದು. ಉದ್ವೇಗ ಗಮನಂಬುನನ್ ನಗಧರು ನಗರಂಬುಲ ಕರಗುದೇರನ್. ಉದ್ವೇಗ ಗಮನ ಅಂದರೆ ಏನು? ಅದಕ್ಕೆ ಸಿಟ್ಟು, ಕೋಪ, ಅಗ್ನಿ ಜ್ವಾಲೆಗಳನ್ನ ಹೊರಡಿಸ್ಕೊಂಡು ದಪ ದಪ ಹೆಜ್ಜೆ ಹಾಕ್ಕೊಂಡು ಈ ನಗಧರನಾದಂಥ ಕೃಷ್ಣನ ನಗರವಾದ ದ್ವಾರಕಾ ನಗರವನ್ನು ಪ್ರವೇಶಿಸಿತು. ಪೌರಜನಂಬುಲು ಭಯಾಕುಲ ಮಾನಸುಲೈ. ಅಪ್ಪಪ್ಪ, ಎಲ್ಲ ಪೌರಜನರಿಗೂ ಭಯ ಉಂಟಾಯಿತು. ಅವರು ದಾಹನು ನಿಂಗನಿ ಪರಚು ವನಮೃಗಂಬುಲ ಜಾಡ್ಪುನಂ. ದಾಹ ಅಂತಂದ್ರೆ ಕಾಡ್ಗಿಚ್ಚು ಬಿದ್ದಾಗ ಪ್ರಾಣಿಗಳು ಪಾಪ ಪ್ರಾಣ ಉಳಿಸ್ಕೊಳ್ಳೋಕ್ಕೆ ದಿಕ್ಕಾಪಾಲಾಗಿ ಬೆದರಿಕೆಯಿಂದ ಎಲ್ಲೆಲ್ಲೋ ಎಗರಿ ಓಡಕ್ಕೆ ಹೋಗುತ್ತೆ. ಸುತ್ತಲೂ ಹಬ್ಬಿ ಬಿಟ್ಟಿರ್ತಾ ಇರುತ್ತೆ, ಸರ ಹಬ್ಬುತ್ತಾ ಇರುತ್ತೆ ಆ ಕಾಡ್ಗಿಚ್ಚು. ಆ ಕಾಡ್ಗಿಚ್ಚಿಗೆ ಬೆದರಿ ಓಡುವ ವನ್ಯ ಮೃಗಗಳಂತೆ ಇವರು ದ್ವಾರಕಾಪುರ ಜನರು ಓಡ್ತಾ ಇದ್ದಾರೆ. ಏನನ್ಯಾಯ! ಸುಧರ್ಮಾಭ್ಯಂತರಂಬುನಂ ಜೂದಂಬಾಡು ದಾಮೋದರು ನಿಂಗನಿ ರಕ್ಷೇತಿ ರವಂಬುಲನಾರ್ತುಲಯ. ಕೃಷ್ಣ ಪೆನುಮಂಟಲಂಬುರಂಬುಗಾಲ್ಚಂ ಪ್ರಳಯಾಗ್ನಿಸನುದೆಂಚ ನನ. ಅವರು ಹೆದರ್ಕೊಂಡು ಓಡಿ ಸುಧರ್ಮ ಅನ್ನತಕ್ಕಂಥ ತನ್ನ ಒಂದು ಸಭೆಯಲ್ಲಿ ಜೂತವಾಡ್ತಾ ಇದ್ದಂತಹ ದಾಮೋದರನನ್ನ ಕಂಡು, ಅಪ್ಪ ಕೃಷ್ಣ ರಕ್ಷಾ ಅಂತ ರವಂಬುಲ ಆರ್ತುಲೈ ಅಂದರೆ ಆರ್ತರಾಗಿ ಕೃಷ್ಣ ರಕ್ಷಿಸು. ಇದು ದೊಡ್ಡ ಉರಿ, ಪೆನುಮಂಟಲಂ, ದೊಡ್ಡ ಅಗ್ನಿಗಳ ಉರಿ. ಅದರಿಂದ ನಮ್ಮ ದ್ವಾರಕಾ ನಗರವೆಲ್ಲ ಸುಟ್ಟಾಕ್ಲಿಕ್ಕೆ ಈ ಪ್ರಳಯಾಗ್ನಿ ಬಂದಿದೆ, ಕಾಪಾಡಪ್ಪ, ನೀನೇ ಕಾಪಾಡಬೇಕು ಅಂತ ಆರ್ತರಾಗಿ ಅರ್ಚ್ಕೊಂಡು ಓಡಿ ಬಂದರು. ಆಗ ವಾರಿಂಜೂಜಿ ಓಡ ಕೊಡಕೊಂಡನಿ ಭಯಂಬು ನಿವಾರಿಂಚಿ. ಅವರನ್ನು ಕಂಡು ಕೃಷ್ಣ ಏನು ಮಾಡಿದ? ಹೆದರಬೇಡಿ, ನಾನಿದ್ದೀನಲ್ಲ, ಅಳಬೇಡಿ, ಆರ್ತರಾಗಬೇಡಿ ಅಂತ ಹೇಳಿಬಿಟ್ಟು ಸರ್ವರಕ್ಷಕೊಂಡೈನ ಪುಂಡರೀಕಾಕ್ಷುಂಡು ಜಗದಂತರಾತ್ಮುಂಡು ಗಾವುನನ್. ಜಗದಂತರಾತ್ಮ, ಪ್ರತಿಯೊಂದು ಕಡೆ ನಡೆಯತಕ್ಕಂತಹ ಪ್ರತಿಯೊಂದು ಸಮಾಚಾರವೂ ಇವನ ಕಣ್ದೃಷ್ಟಿಯಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯವೇ ಇಲ್ಲ. ಇವನಿಗೆ ಎಲ್ಲವೂ ತಿಳಿದಿದೆ. ಸರ್ವರಕ್ಷಕ ಅವನು. ಆದ್ದರಿಂದ ತದ್ವೃತ್ತಾಂತಮಂತೆಯೂ ತನ್ನ ದಿವ್ಯ ಚಿತ್ತಂಬುನನ್ನೆರಿಂಗಿ, ತನ್ನ ದಿವ್ಯ ಚಿತ್ತದಲ್ಲಿ ಎಲ್ಲವೂ ಅವನಿಗೆ ಗೋಚರವಾಯಿತು. ಓಹೋ, ಈ ರೀತಿ ಆಭಿಚಾರ ಹೋಮದಿಂದ ಹುಟ್ಟಿರತಕ್ಕಂತಹ ಕೃತ್ಯ ಅನ್ನತಕ್ಕಂಥದ್ದು ಈ ಕಾಶಿರಾಜನ ಮಗನಾದ ಸುದಕ್ಷನ ಕೆಲಸ ಇದು ಅಂತ ಎಲ್ಲ ತಿಳಿತು. ಕಾಶಿರಾಜು ಪುತ್ರ ಪ್ರೇರಿತಯೇನಯಂ ಮಹಾಕೃತ್ಯನು ನಿಗ್ರಹಿಂಪಂದಲಚ್ಚಿ. ಆ ಕಾಶಿರಾಜ ಪುತ್ರ ಪ್ರೇರಿತವಾಗಿರತಕ್ಕಂತಹ ಮಹಾ ಅಗ್ನಿಶಕ್ತಿಯಾದಂತಹ ಆ ಕೃತ್ಯವನ್ನು ನಿಗ್ರಹಿಸಬೇಕು ಅಂತ ಅಂದುಕೊಂಡ ತಕ್ಷಣ ನಿಜ ಪಾರ್ಶ್ವವರ್ತಿಯನ್ನ ಸದಾ ಕಾಲ ತನ್ನ ಬಳಿಯಲ್ಲಿಯೇ ಇರತಕ್ಕಂಥ ಆ ದಿವ್ಯ ಸಾಧನಂಬುಗನುಂಗುನಿ ಅಪ್ಪುಡು ತನ್ನ ದಿವ್ಯವಾದಂಥ ಸುದರ್ಶನ ಮಹಾಚಕ್ರದೆಡೆಗೆ ನೋಡಿದ. ಅದನ್ನ ಧರಿಸ್ತಾನೆ ಶ್ರೀಹರಿ. ಯಾವ ಕೃತ್ಯ ಬಂದರೆ ಏನು ಭಯ ಅವನಿಗೆ? ಯಾವ ಅಭಿಚಾರ ಹೋಮ ಇವನು ಮುಂದೆ ನಿಲ್ಲಕ್ಕೆ ಸಾಧ್ಯವಾಗುತ್ತಾ? ಒಟ್ಟಲ್ಲಿ ಆ ಕೃತ್ಯ ಮಾತ್ರ ಅಷ್ಟು ಮಹಾ ಭಯಂಕರವಾದ ಜ್ವಾಲೆಗಳಿಂದ ಕೃಷ್ಣನ ಪುರವಾದಂತಹ ದ್ವಾರಕೆಯೆಲ್ಲ ಅಲ್ಲೋಲ ಕಲ್ಲೋಲ ಮಾಡಿ ಪುರಜನರಿಗೆ ತೊಂದರೆ ಕೊಟ್ಟು ಇವನ ಮೇಲೆ ಬೀಳಬೇಕು ಅನ್ನತಕ್ಕಂಥದ್ದು ಅವರ ಪ್ರಯೋಗದ ಉದ್ದೇಶ. ಬಂತು, ಕೃಷ್ಣನ ಬಳಿಗೆ ಬರುತ್ತೆ. ನಂತರ ಮುಂದಿನದನ್ನ ನೋಡೋಣ. ಭೀಮಮಯಿ ಬಹುತೀವ್ರ ಧಾಮಮಯಿ ಹತರಿ ಪುಸ್ತೋಮಮಯಿ ಸುಮಹಿತೋದ್ಧಾಮ ಮಗುಚು ಜಂಡಮಯಿ ನಿಜ ವಿಜತ ಮಾರ್ತಾಂಡಮಯಿ ಪಾಲಿತ ಜಾಂಡಮಯಿ ವಿಜಯ ಪ್ರಕಾಂಡ ಮಗುಚು ದಿವ್ಯಮಯಿ ನಿಖಿಲ ಗಂತವ್ಯಮಯಿ ಸುಜನ ಸಂಭಾವ್ಯಮಯಿ ಸದ್ಭಕ್ತ ಸೇವ್ಯ ಮಗುಚು ನಿತ್ಯಮಯಿ ನಿಗಮ ಸಂಸ್ತುತ್ಯಮಯಿ ವಿನಮಿತಾದಿತ್ಯಮಯಿ ನಿರ್ಜಿತ ದೈತ್ಯ ಮಗುಚು ವಿಲಯ ಸಮಯ ಸಮುದ್ಭೂತ ವಿಪುಲ ಭಾಸ್ವದಳಿಕ ಲೋಚನ ಲೋಚನಾಲ ಸಹಸ್ರ ಘಟಿತ ಪಟುಸಟ ಜ್ವಾಲಿಕಾ ಜಟಿಲ ಸರ್ವ ಭಯದ ಚಕ್ರಂಬು ಕೃತ್ಯವೈ ಬಂಪೆ ಶೌರಿ ಸರ್ವ ಭಯದ ಚಕ್ರಂಬು
ಕೃತ್ಯಪೈ ಬಂಪೆ ಶೌರಿ. ಸುದರ್ಶನ ಮಹಾಚಕ್ರದ ಒಂದು ಪ್ರಕಾಂಡತೆ, ಅದರ ಭೀಮ ವಿಕ್ರಮ ಹೇಗಿದೆ ಅನ್ನತಕ್ಕಂತಹದ್ದನ್ನ ಈ ಪದಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ ಶ್ರೀ ಪೋತನಾಮಾತ್ಯರು. ಕೃಷ್ಣ ಯಾವಾಗ ತನ್ನ ಪಕ್ಕದಲ್ಲೇ ಇರತಕ್ಕಂತಹ ಸುದರ್ಶನ ಚಕ್ರದ ಕಡೆ ನೋಡಿದನೋ ಆಗ ಭೀಮವಾಗಿ, ಅಂದರೆ ಭಯಂಕರವಾಗಿ, ಅದು ಬಹು ತೀವ್ರ ಧಾಮಮೈ, ತೀವ್ರವಾದ ವೇಗದಿಂದ ಶತ್ರುಗಳನ್ನ ಹತರಿಪುಸ್ತೋಮಮೈ, ಶತ್ರುಗಳನ್ನ ತೀವ್ರವಾದ ವೇಗದಿಂದ ಅದು ಸದಾ ಕಾಲ ಸಂಹಾರ ಮಾಡ್ತಾ ಇರುತ್ತೆ. ಅಂತಹ ಅದು ಆ ಸುದರ್ಶನ ಮಹಾಚಕ್ರ ಚಂಡಮಯಿ ವಿಜತ ಮಾರ್ತಾಂಡಮಯಿ, ಆ ಸೂರ್ಯನ ಪ್ರಕಾಶವನ್ನ ಕೂಡ ಮೀರಿದಂತಹ ಪ್ರಚಂಡವಾದ ತೇಜಸ್ಸಿನಿಂದ ಪಾಲಿತಾಜಾಂಡಮಯಿ, ಹಿರಿಯ ಭೂಮಂಡಲವನ್ನೆಲ್ಲ, ಎಲ್ಲವನ್ನು ಬ್ರಹ್ಮಾಂಡವನ್ನೆಲ್ಲ ಕಾಯ್ತಕ್ಕಂತಹ ಸುದರ್ಶನ ವಿಜಯ ಪ್ರಕಾಂಡ ಮಗುಚು ದಿವ್ಯಮಯಿ ನಿಖಿಲ ಗಂತವ್ಯಮಯಿ, ಅದು ಹೋಗಲ್ಲ ಅನ್ನತಕ್ಕಂತಹ ಸ್ಥಾನವೇ ಇಲ್ಲ. ಅದು ಯಾವಾಗಲೂ ನಿತ್ಯವೂ ಕೂಡ ವಿಜಯ ಪ್ರಕಾಂಡ ಮಗುಚು, ಯಾವಾಗಲೂ ಕೂಡ ನಿತ್ಯ ಅದು ಹೊರಡ್ತು ಅಂದರೆ ವಿಜಯ ಸಾಧಿಸಿದ ಬುತ್ತಿ, ಕಟ್ಟಿಟ್ಟ ಬುತ್ತಿ ಅದಕ್ಕೆ. ಆ ರೀತಿಯಾದಂಥ ಸುದರ್ಶನ ಮಹಾಚಕ್ರಕ್ಕೆ ಪ್ರವೇಶವಿಲ್ಲ ಅನ್ನತಕ್ಕಂಥ ಸ್ಥಳವೇ ಇಲ್ಲ. ಅದು ಎಲ್ಲಿ ಬೇಕಾದರೂ ಆ ಶತ್ರು ಯಾವುದೇ ಮೂಲೆಯಲ್ಲಿ ಅಡಗಿರಲಿ ಅಲ್ಲಿಗೆ ಹೋಗಿ ಅವನನ್ನು ಸಂಹಾರ ಮಾಡತಕ್ಕಂಥದ್ದು. ನಿಖಿಲ ಗಂತವ್ಯಮಯಿ ಸುಜನ ಸಂಭಾವ್ಯಮಯಿ, ಎಲ್ಲರೂ ಕೂಡ ಅದನ್ನು ಭಕ್ತಿಯಿಂದ ಸುಜನರೆಲ್ಲರೂ ಸೇವಿಸ್ತಾರೆ. ಸದ್ಭಕ್ತ ಸಹೇವ್ಯ ಮಗುಚು ನಿತ್ಯಮಯಿ ನಿಗಮ ಸಂಸ್ತುತ್ಯಮಯಿ, ನಿತ್ಯವಾದಂತಹ ಅದನ್ನು ವೇದಗಳು ಕೂಡ ಸ್ತೋತ್ರ ಮಾಡತಕ್ಕಂಥದ್ದು. ವಿನಮಿತ ಆದಿತ್ಯಮಯಿ, ಆ ಆದಿತ್ಯನ ಕೂಡ ನಮ್ರನಾಗ್ತಾನೆ ಇದರ ಮುಂದೆ. ನಿರ್ಜಿತ ದೈತ್ಯ ಮಗುಚು, ಎಲ್ಲ ದೈತ್ಯರನ್ನು ಕೂಡ ಸಂಹಾರ ಮಾಡತಕ್ಕಂಥದ್ದು. ವಿನಮಿತ ಆದಿತ್ಯ ಅಂತಂತಂದ್ರೆ ಆದಿತ್ಯನ ಆ ಒಂದು ತೀವ್ರವಾದಂತಹ ಕಿರಣಗಳು, ಚಂಡ ಕಿರಣಗಳು, ಅವನ ಪ್ರಕಾಶ ಕೂಡ ಈ ಸುದರ್ಶನ ಮಹಾಚಕ್ರದ ಪ್ರಕಾಶದ ಮುಂದೆ ಸೋತು ತಲೆಬಾಗುತ್ತವೆ. ನಿರ್ಜಿತ ದೈತ್ಯ ಮಗುಚು, ಯಾವ ದೈತ್ಯನೂ ಕೂಡ ಇದ್ರ ಎದುರಿಗೆ ನಿಲ್ಲಲಾರ, ಎಲ್ಲ ದೈತ್ಯರನ್ನೂ ಕೂಡ ಸಂಹರಿಸಿಬಿಡ್ತಕ್ಕಂಥದ್ದು. ಆ ರೀತಿಯಾಗಿರತಕ್ಕಂಥ ಸುದರ್ಶನ ಮಹಾಚಕ್ರ ಈಗ ಆ ಕೃತ್ಯ ಅನ್ನತಕ್ಕಂಥ ಆಭಿಚಾರಿಕವಾದಂತಹ ಒಂದು ಶಕ್ತಿಯ ಮೇಲೆ ಹೇಗಪ್ಪ ಬೀಳುತ್ತೆ ಅಂದರೆ, ವಿಲಯ ಸಮಯ ಸಮುದ್ಭೂತ ವಿಪುಲ ಭಾಸ್ವದ್ ಅಳಿಕಲೋಚನ ಲೋಚನಾಲ ಸಹಸ್ರ ಘಟಿತ, ಅಂದರೆ ಪ್ರಳಯ ಸಮಯದಲ್ಲಿ ಆ ರುದ್ರ ಭಯಂಕರನಾಗಿ ತನ್ನ ಮೂರನೆಯ ಕಣ್ಣು ತೆರೆಗಿತಾನೆ. ಅಂತಹ ಪ್ರಳಯ ಕಾಲದ ಮೂರನೇ ಕಣ್ಣು ತೆರೀತಕ್ಕಂಥ ತ್ರಿನೇತ್ರನ ಕಣ್ಣುಗಳು ಯಾವ ರೀತಿಯಾಗಿರುತ್ತೆ, ಅವು ಒಟ್ಟಿಗೆ ಒಂದೇ ಸತಿ ಸಹಸ್ರ ಘಟಿತ, ಒಂದೇ ಸತಿ ಸಹಸ್ರ ಸಂಖ್ಯೆಯಲ್ಲಿ ಆ ತ್ರಿನೇತ್ರನ ನೇತ್ರಗಳು ಜ್ವಲಿಸಿದರೆ ಹೇಗಿರುತ್ತೋ ಆ ರೀತಿಯಾಗಿ ಆ ಸುದರ್ಶನ ಚಕ್ರ ಮೆರೀತಾ ಇದೆ. ಸಟ ಜ್ವಾಲಿಕಾ ಜಟಿಲ ಸರ್ವ ಭಯದ ಚಕ್ರಂಬು, ಎಲ್ಲ ದುಷ್ಟರಿಗೂ ಕೂಡ ಸಿಂಹ ಸ್ವಪ್ನವಾದ ಭಯವನ್ನು ಉಂಟು ಮಾಡತಕ್ಕಂತಹ ಆ ಮಹಾ ಸುದರ್ಶನ ಚಕ್ರವನ್ನ ಕೃತ್ಯವೈ ಬಂಪೆ ಶೌರಿ, ಶೌರಿ ಆ ಕೃತ್ಯ ಅನ್ನತಕ್ಕಂತಹ ಶಿವಭೂತ ಗಣಗಳೊಡನೆ ಬಂದಿದ್ದಂತಹ ಆಭಿಚಾರಿಕವಾದಂತಹ ಅನಲಶಕ್ತಿ, ಆ ಕೃತ್ಯ, ಅದರ ಮೇಲೆ ತನ್ನ ಸುದರ್ಶನ ಚಕ್ರವನ್ನ ಪ್ರಯೋಗ ಮಾಡಿದ ಶ್ರೀಹರಿ. ಮಹಾ ಸುದರ್ಶನ ಚಕ್ರ ಹೊರಟಿದೆ. ಅದರ ಸ್ವರೂಪವನ್ನ ಹಿಂದಿನ ಒಂದು ಸೀಸ ಪದ್ಯದಲ್ಲಿ ತೇಟಗೀತಿ ಅನ್ನತಕ್ಕಂತಹ ರಚನೆಯಲ್ಲಿ ತಿಳಿಸಿದ್ದಾರೆ. ಈಗ ಅದನ್ನೇ, ಅದರ ಸ್ವರೂಪ ಹೇಗಿತ್ತೋ, ಅದು ಹೇಗೆ ಹೊರಡ್ತು, ಅದರ ವಿಕ್ರಮ ಪರಾಕ್ರಮಗಳು ಹೇಗಿದೆ ಅನ್ನತಕ್ಕಂಥದ್ದನ್ನು ಗದ್ಯದ ಮುಖಾಂತರ ವರ್ಣಿಸ್ತಾ ಇದ್ದಾರೆ. ಅದೇನು ಪ್ರಳಯ ವೇಳ ಸಂಭೂತ ಜೀಮೂತ ಸಂಘಾತ ಪ್ರಭೂತ ಘುಮಘುಮಾಟೋಪನಿನದ ಧರೀಕೃತ ಮಹಾದುಸ್ಸಹ ಕಹ ನಿಬಿಡ ನಿಸ್ವನ ನಿರ್ಘೋಷ ಪರಿಪೂರಿತ ಬ್ರಹ್ಮಾಂಡ ಕುಹರಂಬುನು ನಭ್ರನ್ಲಿಹ ಅಭ್ರನ್ಲಿಹ ಕೀಲಾಸಮುತ್ಕಟ ಪಟು ಚಿಟ ಚಿಟ ಸ್ಫುಟ ಸ್ಫುಟ ದ್ವಿಸ್ಫುಲಿಂಗ ವಿಸರಂಬುನು ಸಕಲ ದೇವತಾಗಣ ಜಯ ಜಯ ಶಬ್ದ ಕಲಿತಂಬುನು
ననంత తేజో విరాజితంబునున్నగుచున్ గదిసినం బంటింపక కంటగించు కృత్యను గెంటి వెంటనంటిన నది తన తోంటి రౌద్రంబు విడిచి మగిడి కాశీపురంబు సొచ్చి పౌరలోకంబు భయాకులతన్ బొంది వాపోన వాపోవ రోషభీషణాకారంబుతోనప్పుడు ఋత్విగ్దిక్కాయయుతంబుగా సుదక్షిణుని దహించేన్ అత్తరింజక్రంబును తన్నగరంబు సౌధా ప్రాకార గోపురాట్టాలకాది వివిధ వస్తు వాహన నికరంబుతో భస్మంబు గావించి మరలి అమరులు వెరంగదం గమలలోచన పార్శ్వవర్తి అయి నిజ ప్రభాపుంజంబు వెలుగొందం గోల్చియుండెనని చెప్పి మరియున్నిట్లనియే. ಸುದರ್ಶನ ಮಹಾ ಚಕ್ರದ ಸ್ವರೂಪವೇ ತಿರುಗೋದು. ಕರ್ರ ಅಂತ ತಿರುಗುತ್ತಾ ಹೊರಟಿದೆ. ಅದರ ವೇಗಕ್ಕೆ, ಅದರ ಶಾಖಕ್ಕೆ ಹುಟ್ಟಿದಂಥ ಶಬ್ದ ಹೇಗಪ್ಪ ಇತ್ತು ಅಂದರೆ, ಪ್ರಳಯ ವೇಳಾ ಸಂಭೂತ ಜೀಮೂತ ಸಂಘಾತ. ಆ ಪ್ರಳಯ ಕಾಲದಲ್ಲಿ ನಿಬಿಡವಾದಂತಹ ಕಾಳ ಮೇಘಗಳು ಒಂದಕ್ಕೊಂದು ಘಟ್ಟಿಸಿದಂತಹ ಪ್ರಭೂತ ಘುಮಘುಮಾಟೋಪನಿನದಾಧರೀಕೃತ. ಆಗ ಆ ಪ್ರಳಯ ಕಾಲದ ಮೇಘಗಳ ಘರ್ಷಣೆಯಿಂದ ಹುಟ್ಟತಕ್ಕಂಥ ಆಟಾಟೋಪದ ಒಂದು ಶಬ್ದವೂ ಕೂಡ ಈ ಸುದರ್ಶನ ಮಹಾಚಕ್ರದ ಶಬ್ದದ ಮುಂದೆ ಏನೂ ಇಲ್ಲ. ಇದು ಹೇಗೆ ಘರ್ರ ಅಂತ ತಿರುಗುತ್ತಾ ಇದ್ರೆ ನಿರ್ಘೋಷ ಹೊರಡುತ್ತೆ ಒಂದು ತಿರುಗುವಿಕೆಯಿಂದ. ಅದು ಬ್ರಹ್ಮಾಂಡ ಕುಹರವನ್ನೆಲ್ಲವೂ ಕೂಡ ತುಂಬಿಸ್ಬಿಟ್ಟಿದೆ. ಪರಿಪೂರಿತ ಬ್ರಹ್ಮಾಂಡ ಕುಹರಂಬುನು ಅಭ್ರಂಲಿಹ ಕೀಲಾ ಸಮುತ್ಕಟ ಪಟು ಚಿಟ ಚಿಟ ಸ್ಫುಟ ಸ್ಫುಟ ದ್ವಿಸ್ಫುಲಿಂಗ ವಿಸರಂಬುನು. ಅಭ್ರಂಲಿಹ ಅಂದ್ರೆ ಆಕಾಶನ ಮುಟ್ಟುತ್ತಾ ಇದೆ, ಆಕಾಶವನ್ನ ನೆಕ್ಕುತ್ತಾ ಇರತಕ್ಕಂತಹ ರೀತಿಯಲ್ಲಿ ಕಾಣಿಸ್ತಾ ಇರತಕ್ಕಂತಹ ಆ ಜ್ವಾಲೆಗಳು ಅವು ಚಟ ಚಟ ಅಂತ ಹೊರಡ್ತಾ ಇದೆ ಸುದರ್ಶನ ಚಕ್ರದಿಂದ. ಆ ಅಗ್ನಿ ಕಣಗಳು, ದ್ವಿಸ್ಫುಲಿಂಗ ಅಂತಂದ್ರೆ ಅಗ್ನಿ ಕಣಗಳು ಸುರಿತಾ ಇವೆ. ಸಕಲ ದೇವತಾ ಗಣ ಜಯ ಜಯ ಶಬ್ದ ಕಲಿತಂಬುನು. ಎಲ್ಲ ದೇವತೆಗಳಿಗೂ ಅರ್ಥವಾಯಿತು. ದುಷ್ಟ ನಿಗ್ರಹಕ್ಕಾಗಿ ಆ ದೇವದೇವನಾದ ಶ್ರೀಹರಿ ಪ್ರಯೋಗಿಸಿರ್ತಕ್ಕಂತಹ ಈ ಸುದರ್ಶನ ಮಹಾಚಕ್ರದ ಒಂದು ಪ್ರತಾಪ. ಆದ್ದರಿಂದ ಎಲ್ಲರೂ ಕೂಡ ಜಯ ಜಯ ಶಬ್ದ ಮಾಡ್ತಾ ಇದ್ದಾರೆ. ಜಯ ಶಬ್ದ ನಮಃ ಶಬ್ದದ ಧ್ವಾನ ಅಂದ್ರೆ ಆ ಶಬ್ದಗಳು ಎಲ್ಲೆಡೆಯಲ್ಲೂ ಪ್ರತಿಧ್ವನಿಸ್ತಾ ಇದೆ. ಅನಂತ ತೇಜೋ ವಿರಾಜಿತವಾಗಿ ಅದು ಕೃತ್ಯದ ಬಳಿಗೆ ಬಂತು. ಅನಂತ ತೇಜೋ ವಿರಾಜಿತಂಬುನು ನಗುಚುನ್ ಗದಿಸಿನಂ. ಆ ಕೃತ್ಯ ಅನ್ನೋದ್ರ ಮೇಲೆ, ಕೃತ್ಯ ಅನ್ನೋದ್ರ ಶಕ್ತಿ ಮುಂದಕ್ಕೆ ಬಂತು. ಕೃತ್ಯ ಅನ್ನತಕ್ಕಂಥ ಶಕ್ತಿ ಈ ಸುದರ್ಶನ ಚಕ್ರವನ್ನ ಎದುರಿಸಕ್ಕೆ ಪ್ರಯತ್ನಿಸ್ತು. ಗದಿಸಿನಂ ಬಂಟಿಂಪಗ ಕಂಟಗಿಂಚು ಕೃತ್ಯನು ಅಂಟಗಿಂಚು ಸುಡಕ್ ನೋಡ್ತು ಸುದರ್ಶನವನ್ನ. ಗೆಂಟಿ ಅದನ್ನ ದೊಬ್ಬಿ ವೆಂಟನಂಟಿನನ್ ಆ ಇದನ್ನ ಕೃತ್ಯ ಅನ್ನತಕ್ಕಂಥ ಶಕ್ತಿ ಹೆದರ್ಕೊಂಡು ಓಡ್ತು. ಓಡಿದ ತಕ್ಷಣ ಈ ಸುದರ್ಶನ ಚಕ್ರ ಅದನ್ನ ಬಿಡದೆ ಹಿಂಬಾಲಿಸ್ತು. ವೆಂಟನಂಟಿನನ್ ಅದಿ ತನ್ನ ತೋಂಟಿ ರೌದ್ರಂಬು ಬಿಡಿಸಿ ಮಗಿಡಿ ಕಾಶೀಪುರಂಬು ಸ್ವಚ್ಛಿ. ಆ ಕೃತ್ಯಕ್ಕೆ ಭಯ ಹತ್ಕೊಂಡ್ಬಿಡ್ತು. ಅದು ಹಿಂದೆ ತಿರುಗಿ ಕಾಶಿ ರಾಜ್ಯಕ್ಕೆ ಓಡ್ ಹೋಯ್ತು. ಆಗ ಈ ಇದಿತ್ತಲ್ಲಪ್ಪ ಸುದರ್ಶನ ಮಹಾಚಕ್ರ, ಕಾಶೀಪುರಂಬು ಸ್ವಚ್ಛಿ ಪೌರಲೋಕಂಬು ಭಯಾಕಲಿತಂ ಬಂದಿ ವಾಪೋವ. ಬಾಯಿ ಮುಚ್ಕೊಂಡು ಬಾಯಿ ಮೇಲೆ ಬೆಟ್ಟಿಟ್ಕೊಂಡು ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ಕಾಶಿನಗರದಲ್ಲಿ ಪೌರರು ಎಲ್ಲರೂ. ರೋಷ ಭೀಷಣಾಕಾರಂಬುತೋನಪ್ಪುಡು. ಆಗ ಈ ಸುದರ್ಶನ ರೋಷ ಭೀಷಣ ಆಕಾರದಿಂದ ಋತ್ವಿಗ್ನಿಕಾಯ, ಆ ಋತ್ವಿಕರೆಲ್ಲ ಯಾರ್ಯಾರು ಆಭಿಚಾರಿಕ ಹೋಮ ಮಾಡಿಸಿ ಇವನಿಗೆ ಬೆಂಬಲಿಸಿದ್ದರೋ ಸುದಕ್ಷಿಣನ್ನ, ಅವರ ಯುತವಾಗಿ ಅವರ ಸಹಿತವಾಗಿ ಋತ್ವಿಗ್ನಿಕಾಯಯುತಂಬುಗ ಸುದಕ್ಷಿಣನಿ ದಹಿಂಚೆ. ಆ ಸುದಕ್ಷಿಣನನ್ನ, ಕಾಶಿರಾಜನ ಮಗನನ್ನ ದಹಿಸಿ ಹಾಕ್ಬಿಡ್ತು. ಅವನ ಆಭಿಚಾರ ಹೋಮಕ್ಕೆ ಪುರೋಹಿತ್ಯ ವಹಿಸಿದ್ದಂಥ ಋತ್ವಿಗಣವನ್ನು ಕೂಡ ದಹಿಸಿ ಹಾಕ್ಬಿಡ್ತು. ಯಾವುದೋ ಸುದರ್ಶನ ಅಲ್ಲ ದಹಿಸಿದ್ದು, ಕೃತ್ಯ. ಯಾಕೆ ಇವಾಗ ಯಾವುದೇ ಆಗಲಿ ಆಭಿಚಾರಿಕ ಕರ್ಮಗಳಿರುತ್ತಲ್ಲ, ಅವು ಆ ಆಭಿಚಾರಿಕ ಕರ್ಮಗಳು
ಯಾರ ಮೇಲೆ ಉದ್ದೇಶಿಸಿ ಪ್ರಯೋಗಿಸ್ತಾರೋ ಅವರಿಗೆ ನಾಟದೇ ಇದ್ರೆ, ಒಂದೊಮ್ಮೆ ಅವರ ಶಕ್ತಿ ಹೆಚ್ಚಾಗಿದ್ದು ಅಥವಾ ಅವರಿಗೆ ಈ ರೀತಿಯಾದಂಥ ಬಲವಾದ ಒಂದು ಶಕ್ತಿಯ ಸಹಾಯ ಇದ್ದರೆ ಅದು ಹಿಂದೆ ತಿರುಗಿ ಬಂದು ಯಾರು ಪ್ರಯೋಗ ಮಾಡಿರ್ತಾರೋ ಅವರನ್ನೇ ನಾಶ ಮಾಡಿಬಿಡುತ್ತೆ. ಆ ರೀತಿಯಾಗಿ ಈ ಕೃತ್ಯ ಹಿಂದೆ ತಿರುಗಿ ಈ ಸುದರ್ಶನ ಚಕ್ರವನ್ನು ಎದುರಿಸಲಿಕ್ಕಾಗದೆ ಹಿಂದೆ ತಿರುಗಿ ಓಡ್ ಹೋಗಿ ಚಕ್ರ ಅದನ್ನ ಅಟ್ಟಿಸ್ಕೊಂಡು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಿಂದೆ ತಿರುಗಿ ಹೋದಂತ ಕೃತ್ಯ ಕಾಶಿರಾಜ ಸುದಕ್ಷಿಣನ ಅವನಿಗೆ ಸಹಾಯಕರಾಗಿದ್ದಂಥ ಪುರೋಹಿತರನ್ನ ಎಲ್ಲರನ್ನು ಸುಟ್ಟು ಹಾಕ್ಬಿಡ್ತು. ಆ ಸುದರ್ಶನ ಚಕ್ರ ಕೂಡ ಅದ್ರ ಹಿಂದಲೇ ಕಾಶಿನಗರದೊಳಕ್ಕೆ ಪ್ರವೇಶ ಮಾಡ್ತು. ತತ್ತರಿನ್ ಚಕ್ರಂಬುನು ತನ್ನಗರಂಬು ಸೌದ ಪ್ರಾಕಾರ ಗೋಪುರಾಟ್ಟಾಲಕಾದಿ ವಿವಿಧ ವಸ್ತು ವಾಹನ ನಿಕರಂಬುತೋ ಭಸ್ಮಂಬು ಗಾವಿಂಚಿ. ಆ ಸುದರ್ಶನ ಮಹಾಚಕ್ರ ಆ ಕಾಶಿ ರಾಜ್ಯದಲ್ಲಿ ಸೌಧಗಳು, ಗೋಪುರಗಳು, ಅಟ್ಟಾಲಕಗಳು, ವಾಹನಗಳು, ವಸ್ತು ಏನೇನಿತ್ತೋ ಎಲ್ಲನೂ ಭಸ್ಮ ಮಾಡಾಕ್ಬಿಡ್ತು. ಆ ಸುದಕ್ಷಿಣನ ರಾಜ್ಯವನ್ನೆಲ್ಲ ಧ್ವಂಸ ಮಾಡಿ ಹಾಕಿ ಮರಳಿ ಅಮರುಲು ವೆರಂಗಂದ ದೇವತೆಗಳು ಕೂಡ ಭಯ ಆಗೋಯ್ತು. ಒಬ್ಬ ಇದೇನಪ್ಪ, ಪ್ರಳಯ ಕಾಲದ ರುದ್ರನ ತ್ರಿನೇತ್ರಕ್ಕಿಂತ ವಿಪರೀತವಾದಂತಹ ಒಂದು ಜ್ವಾಲೆಗಳನ್ನ ಉಗ್ಗಡಿಸ್ತಾ ಇದೆ, ಇದು ಹೊರ ಹಾಕ್ತಾ ಇದೆಯಲ್ಲ ಈ ಸುದರ್ಶನ ಮಹಾಚಕ್ರ ಅಂತಂದ್ಬಿಟ್ಟು ನೋಡ್ತಾ ಇದ್ದಾರೆ. ಎಲ್ಲರೂ ಭೀತಿಯಿಂದ ನೋಡ್ತಾ ಇರುವಾಗ ಗಮಲ ಲೋಚನ ಪಾರ್ಶ್ವವರ್ತಿಯೈ ನಿಜ ಪ್ರಭಾಪುಂಜಂಬು ನೆಲುಗಂದನ್ ಗೊಲ್ಚಿಯುಂಡೆನ್ನನಿ ಚಪ್ಪಿ ಮರಿಯು ನಿಟ್ಲನಿಯೇ. ತಕ್ಷಣ ಅದು ಸೀದಾ ಅಲ್ಲಿಗಾಯ್ತು. ಆ ಸುದಕ್ಷಿಣನನ್ನು ಸಂಪೂರ್ಣವಾಗಿ ಅವನ ರಾಜ್ಯವನ್ನು, ಅವನ ನಗರವನ್ನು ಕೂಡ ದಹಿಸಿ ಹಾಕಿದ್ದಾಯ್ತಲ್ಲ. ದೇವತೆಗಳು ಕೂಡ ಆಶ್ಚರ್ಯ ಭಯಭೀತರಾಗಿ ನೋಡ್ತಾ ಇದ್ದಾರೆ. ಆಗ ಆ ಚಕ್ರ ಮತ್ತೆ ಬಂದು ಶ್ರೀಕೃಷ್ಣನ ಪಕ್ಕ ವಿಶ್ರಮಿಸ್ತು. ಹೀಗೆ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮುರರಿಪು ವಿಜಯಾಂಕಿತ ಮಗು ಚರಿತಮು ಸದ್ಭಕ್ತಿಂದಗಿಲಿ ಚದಿವಿನ ವಿನಿನನ್ ದುರಿತಮುಲಂಬಾಸಿ ಜನುಲಿಹ ಪರ ಸೌಖ್ಯ ಮೂಲತನಿ ಚೇತಂ ಬಡಯುದುರದಿಪ. ಆ ಪರೀಕ್ಷಿತ್ ಮಹಾರಾಜನಿಗೆ ಶುಕ ಮಹರ್ಷಿಗಳು ಹೇಳ್ತಾ ಇರ್ತಕ್ಕಂಥದ್ದು ಈ ಲೀಲಾ ಚರಿತ್ರೆ ಇಲ್ಲ. ಈ ರೀತಿಯಾಗಿ ಶ್ರೀ ಕೃಷ್ಣ ಪರಮಾತ್ಮ ಆ ಆಭಿಚಾರಿಕ ಶಕ್ತಿಯನ್ನು ಎದುರಿಸಿ ಆ ಕಾಶಿರಾಜನ ಪುತ್ರನನ್ನ ಕೂಡ ಗೆದ್ದಂತಹ ಮುರರಿಪು ವಿಜಯಾಂಕಿತ ಮಗು ಚರಿತಮು. ಈ ಒಂದು ಚರಿತ್ರೆಯನ್ನ ಕೃಷ್ಣ ವಿಜಯ ಸಂಪಾದಿಸಿದಂತ ಈ ಚರಿತ್ರೆಯನ್ನ ಸದ್ಭಕ್ತಿಯಿಂದಗಿಲಿ ಚದಿವಿನ ನಿಶ್ಚಲವಾದ ಮನಸ್ಸಿನಿಂದ ಏಕಾಗ್ರತೆಯಿಂದ ಭಗವಂತನ ಮೇಲೆ ಸದ್ಭಕ್ತಿಯನ್ನು ಇಟ್ಟು ಓದಿದವರಿಗೂ, ವಿನಿನನ್ ಅದನ್ನು ಶ್ರವಣ ಮಾಡಿದವರಿಗೂ ಕೂಡ ದುರಿತ ಮುಲನ್ ಬಾಸಿ, ಅವರ ದುರಿತಗಳು 3 ರೀತಿಯಾದಂತಹ ತಾಪತ್ರಯಗಳು ಕೂಡ ಪರಿಹಾರವಾಗಿ ಜನುಲು ಇಹಪರ ಸೌಖ್ಯ ಮುಲ ತನಿಚೇತಂ ಬಡೆಯುದುರದಿಪ. ಆ ಭಗವಂತನಾದ ಶ್ರೀಹರಿಯಿಂದ ಇದನ್ನ ಜನರು ಅನುಗ್ರಹ ಪಡಿತಾರೆ. ಯಾವ ಜನರು? ಈ ಚರಿತ್ರೆಯನ್ನ ಹೇಳಿದವರು ಮತ್ತೆ ಕೇಳಿದವರು ಕೂಡ ಇಹಪರ ಸೌಖ್ಯಗಳನ್ನ ಶ್ರೀಹರಿಯವರ ಪ್ರಸಾದವಾಗಿ ಅನುಭವಿಸ್ತಾರೆ. ಅನಿನ ಶುಕಯೋಗಿಗೆ ರಾಜಯೋಗಿ ಇಟ್ಲನಿಯೇ ಅನ್ನುವಲ್ಲಿಗೆ ಈ ಪೌಂಡ್ರಕ ವಾಸುದೇವನ ಮೇಲೆ ವಿಜಯ ಸಾಧಿಸಿದ್ದಾಯ್ತು. ಅವನ ಸ್ನೇಹಿತನಾದ ಕಾಶಿರಾಜನನ್ನ ಸಂಹಾರ ಮಾಡಿದ ಶ್ರೀಕೃಷ್ಣ ಪರಮಾತ್ಮ. ತದನಂತರ ಕಾಶಿರಾಜನ ಮಗನಾದಂಥ ಸುದಕ್ಷಿಣನ ಸಂಹಾರ ಕೂಡ ಆಯಿತು. ಅವನು ಮಾಡಿದ್ದಂಥ ಆಭಿಚಾರಕ ಹೋಮದಿಂದ ಉದ್ಭವಿಸಿದಂತಹ ಕೃತ್ಯ ಅನ್ನತಕ್ಕಂಥ ಅನಲ ಶಕ್ತಿಯನ್ನು ಕೂಡ ಧ್ವಂಸ ಮಾಡಿದ ಶ್ರೀಕೃಷ್ಣ ಸುದರ್ಶನ ಚಕ್ರ ಪ್ರಯೋಗ ಮಾಡಿ. ಈ ಕಥೆಯನ್ನು ಹೇಳಿದವ್ರಿಗೂ ಕೇಳಿದವ್ರಿಗೂ ಕೂಡ ಸನ್ಮಂಗಳಗಳು ಉಂಟಾಗುತ್ತವೆ ಅಂತ ಆ ಶುಕ ಬ್ರಹ್ಮರೇ ಆಜ್ಞೆ ಕೊಡಿಸಿರ್ತಕ್ಕಂತಹದ್ದು ವಾಕ್ಯ ಇದು. ಇಲ್ಲಿಗೆ ಈ ಕಥೆ, ಈ ಸಂಚಿಕೆಯ ಕಥೆ ಸಂಪನ್ನವಾಯಿತು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ.